ರಾಜ್ಯಸಭೆಯಲ್ಲಿಂದು ಕಲಾಪ ಆರಂಭಗೊಳ್ಳುತ್ತಿದ್ದಂತೆ ವಿವಿಧ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸಿದರು. ಬಳಿಕ ಪ್ರಶ್ನೋತ್ತರ ಕಲಾಪ ಆರಂಭಗೊಳ್ಳುತ್ತಿದ್ದಂತೆ ವಿಪಕ್ಷಗಳ ಸದಸ್ಯರು ಘೋಷಣೆ ಕೂಗುತ್ತಾ ಗದ್ದಲ ಉಂಟು ಮಾಡಿದರು. In today's revised list of business सूची में अपने नाम के समक्ष यथा उल्लेखित विषय as mentioned against my name in today's let him give his side. सब पार्टी ने ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನೀಟ್ ಪರೀಕ್ಷೆ ಕುರಿತು ಸುದೀರ್ಘ ಚರ್ಚೆ ನಡೆಸಲು ಸರ್ಕಾರ ಸಿದ್ಧವಿದ್ದರೂ ಕಲಾಪಕ್ಕೆ ಸತತವಾಗಿ ಅಡ್ಡಿ ಉಂಟು ಮಾಡುವುದು ಸರಿಯಲ್ಲ ಎಂದರು. ಕಾರಣ ಕುರಿತು ತ್ವರಿತ ನ್ಯಾಯಾಲಯ ರಚಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಹೇಳಿಕೆ ನೀಡಿದ್ದಾರೆ. ನೀಟ್ ವಿಚಾರವಾಗಿ ವಿಸ್ತೃತ ಚರ್ಚೆ ನಡೆಸಲು ಸರ್ಕಾರ ಸಿದ್ಧವಿದ್ದು ಈ ಚರ್ಚೆ ಸದನದಲ್ಲಿ ಇಂದೇ ಆರಂಭಗೊಳ್ಳಬೇಕು. ಈ ವಿಷಯವಾಗಿ ಯಾವುದೇ ರಾಜಕಾರಣ ಮಾಡುವುದು ಸರಿಯಲ್ಲ. ಆದರೆ ವಿಪಕ್ಷಗಳು ಚರ್ಚೆ ತಡೆಯುವ ಉದ್ದೇಶದಿಂದ ಗದ್ದಲ ಉಂಟು ಮಾಡುತ್ತಿರುವುದು ಸಲ್ಲದು ಎಂದರು. दोनों सदन में चर्चा होना चाहिए. आज आदरणीय प्रधानमंत्री नरेंद्र मोदी जी ने भी बहुत कड़ी कदम उठाते हुए देश को बताया कि जुडिशियल फास्ट ट्रैक कोर्ट भी बनाने के लिए ताकि कोई भी देश में पेपर लीक का घटना होता है तो कड़ी से कड़ी सजा दिया जाए और जल्द से जल्द दिया जाए. इतना अच्छा सरकार किया गया. मेरा रिक्वेस्ट है कि आप कंडीशन मत डालिए. बिना कंडीशन डाले हो चेयरमैन आप डिसाइड करें और चर्चा शुरू करें. हम ये मांग करते हैं कि चर्चा आज ही शुरू होनी चाहिए. ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕೆಂಬುದು ನಮ್ಮ ಆಗ್ರಹ. ಅಲ್ಲಿಯವರೆಗೆ ಚರ್ಚೆಗೆ ಮುಂದಾಗುವುದಿಲ್ಲ ಎಂದರು. ಬಳಿಕ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸುಗಮ ಕಲಾಪಕ್ಕೆ ಅವಕಾಶ ನೀಡುವಂತೆ ಹಲವು ಬಾರಿ ಮನವಿ ಮಾಡಿದರೂ ಗದ್ದಲ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದರು. ಬಳಿಕ ಸದನ ಸೇರಿದಾಗ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸರ್ಕಾರ ಕೂಡಲೇ ಶಿಕ್ಷಣ ಸಚಿವರ ರಾಜೀನಾಮೆ ಪಡೆಯಬೇಕು, ಆನಂತರ ಸದನದಲ್ಲಿ ಚರ್ಚೆಗೆ ತಾವು ಸಿದ್ಧ ಎಂದರು. ಸಭಾನಾಯಕ ಜೆಪಿ ನಡ್ಡಾ ಪ್ರತಿಪಕ್ಷಗಳ ಸದಸ್ಯರು ಸದನದಲ್ಲಿ ಬೇಜವಾಬ್ದಾರಿಯಿಂದ ವರ್ತಿಸುವುದು ಸರಿಯಲ್ಲ. ನೀಟ್ ಪರೀಕ್ಷೆ ಕುರಿತು ಚರ್ಚಿಸಬೇಕೆಂದು ಈ ಮೊದಲು ವಿಪಕ್ಷಗಳು ಆಗ್ರಹಿಸಿದವು. ಅದರಂತೆ ಸರ್ಕಾರ ಚರ್ಚೆಗೆ ಮುಂದಾದರೂ ಈಗ ಪ್ರತಿಪಕ್ಷಗಳು ಚರ್ಚೆಗೆ ಮುಂದಾಗುತ್ತಿಲ್ಲ, ಸುಗಮ ಕಲಾಪಕ್ಕೂ ಅವಕಾಶ ನೀಡುತ್ತಿಲ್ಲ ಎಂದರು. सरकार ने कहा कि हम नीट पर चर्चा करेंगे, हर विषयों पर चर्चा करेंगे, उसके लिए हम तैयार हैं. ಇದೇ ವೇಳೆ ಪ್ರತಿಪಕ್ಷಗಳ ಗದ್ದಲ ಹೆಚ್ಚಾದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು.